ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ವಿಡಿಯೋದಲ್ಲಿ ಮಸಾಲ ಉಪ್ಪಿಟ್ಟು ಹೇಗೆ ಮಾಡೋದು ಹಾಗೆ ಹೆಲ್ತ್ ಟಿಪ್ಸಲ್ಲಿ ಕುಸುಬ್ಲಕ್ಕಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ, ನನ್ನ ಡೇ ಸ್ಟಾರ್ಟ್ ಆಗೋದು ವಾರ್ಮ್ ವಾಟರ್ ವಿತ್ ಲೆಮನ್ ಅಂತ. ನೀವು ಅನ್ಕೋಬೋದು ಏನು ಯಾವಾಗಲೂ ವಾರ್ಮ್ ವಾಟರ್ ವಿತ್ ಲೆಮನ್ ಹೇಳ್ತಾ ಇರ್ತಾರೆ ಅಂತ. ಬಟ್ ವಾರ್ಮ್ ವಾಟರ್ ವಿತ್ ಲೆಮನ್ನು ಬಾಡಿಗೆ ತುಂಬಾ ಒಳ್ಳೆಯದು. ಅದರಲ್ಲಂತೂ ಹೆಣ್ಮಕ್ಳು ಜಾಸ್ತಿ ತೊಗೊಳ್ಬೇಕಾಗುತ್ತೆ. ಲೆಮನ್ನು ವಿಟಮಿನ್ ಸಿ ಇರೋದ್ರಿಂದ ಅದು ನಮ್ಮ ಬಾಡಿನ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನಾವು ತೊಗೊಳ್ಳೋದ್ರಿಂದ ಬಾಡಿ ಕ್ಲೆನ್ಸ್ ಮಾಡುತ್ತೆ. ಅದಾದಮೇಲೆ ಫೇಸ್ಗೂ ತುಂಬ ಬ್ರೈಟ್ ಕೊಡುತ್ತೆ. ಅದಾದಮೇಲೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರೋದ್ರಿಂದ ಸಣ್ಣ ಪುಟ್ಟ ಶೀತ ಫೀವರು ಬರ್ತಾ ಇರೋರಿಗೆ ಈ ರೀತಿ ಡೈಲಿ ನಿಂಬೆಹಣ್ಣಂದು ನೀರು ಕುಡಿತಾ ಬಂದರೆ ಅಷ್ಟು ಬೇಗ ಅವ್ರಿಗೆ ಫೀವರ್ ಆಗಲಿ ಶೀತ ಆಗಲಿ ಆಗೋದಿಲ್ಲ. ವಿಟಮಿನ್ ಸಿ ಬಾಡಿಗೆ ಯಾಕೆ ಬೇಕು ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಸೊ ಮಾರ್ನಿಂಗ್ ತೊಗೊಳೋದ್ರಿಂದ ಡೈಜೆಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಅದೇ ರೀತಿ ನಾನು ಡೈಲಿ ತೊಗೊತಾನೇ ಇದ್ದೀನಿ. ಯಾವುದನ್ನು ಮಿಸ್ ಮಾಡಿದ್ರೂ ಕೂಡ ಇದನ್ನು ಮಿಸ್ ಮಾಡಲ್ಲ. ಸೊ ಇವತ್ತು ಕೂಡ ನಾನು ಹಾಗೆ ತೊಗೊತಾ ಇದ್ದೀನಿ. ಅದಾದಮೇಲೆ ಇವತ್ತು ನಾನು ನನ್ನ ಫ್ರೆಂಡು ಅವ್ರ ಮಗಳನ್ನ ಎಕ್ಸಾಮ್ಗೆ ಬಿಡೋಕ್ಕೆ ಇತ್ತು, ಹೋಗಿದ್ವಿ. ಅಂದರೆ ಸ್ಫೂರ್ತಿ ಅಂತ ನನ್ನ ಫ್ರೆಂಡ್ ಮಗಳು, ಅವಳಿಗೆ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಇತ್ತು, ಸೆಕೆಂಡ್ PUC. ಅವಳಿಗೆ ಬಿಟ್ಟು ಆಲ್ ದ ಬೆಸ್ಟ್ ಹೇಳಿ ಬಂದ್ವಿ. ಮಕ್ಕಳಿಗೆ PUC ಎಕ್ಸಾಮ್ ಅಂದ್ರೇ ಫುಲ್ ಟೆನ್ಷನ್ನು, ನಮಗೂ ಟೆನ್ಷನ್ನು. ಅದಾದಮೇಲೆ ಅವ್ರನ್ನ ಬಿಟ್ಟು ಬಂದುಬಿಟ್ಟು ಇವತ್ತು ಶನಿವಾರ ಆಗಿರೋದ್ರಿಂದ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ನಮಸ್ಕಾರ ಕೊಡೋಣ ಅಂತ ಬಂದ್ವಿ. ಶನಿವಾರ ಬಂದು ನಮ್ಮನೆ ದೇವ್ರ ವಾರ, ಪ್ಲಸ್ ಶನಿವಾರ ಆಗಿರೋದ್ರಿಂದ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಮಿಸ್ ಮಾಡದೆ ಬರ್ತಾ ಇರ್ತೀನಿ. ಸೊ ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡಿದ್ದಾಯಿತು. ಸಾಟರ್ಡೆ ಆಗಿರೋದ್ರಿಂದ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ಜಾಸ್ತಿ ರಶ್ಶೇ ಇರುತ್ತೆ. ಅಲ್ಲೆಲ್ಲ ನಮಸ್ಕಾರ ಹಾಕ್ಕೊಂಡು ಬರುವಾಗ ನನಗೆ ಸ್ವಲ್ಪ ತರಕಾರಿ ಬೇಕಾಗಿತ್ತು. ಮನೆಯಲ್ಲಿ ತರಕಾರಿ ಖಾಲಿಯಾಗಿತ್ತು. ಅಲ್ಲಿ ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳಕ್ಕೆ ನಿಲ್ಲಿಸಿದೆ. ಅಲ್ಲೇ ಒಂದು ಹಾಪ್ಕಾಮ್ಸ್ ಇತ್ತು, ಅಲ್ಲಿ ಬೀನ್ಸ್ ತೊಗೊಂಡೆ. ಸ್ವಲ್ಪ ಬೀನ್ಸ್ ಎಲ್ಲ ಖಾಲಿಯಾಗಿತ್ತು. ಅದಾದಮೇಲೆ 10 o'clockಗೆ ಮನೆಗೆ ವಾಪಸ್ ಬರ್ತಾ 10 o'clockಗೆ ಸಿಕ್ಕಾಪಟ್ಟೆ ಬಿಸಿಲು. ಮನೆಗೆ ಬಂದು ಜ್ಯೂಸ್ ಮಾಡ್ಕೋಬೇಕಾಗಿತ್ತು. ಆ ಬಿಸಿಲಿಗೆ ಸುಸ್ತಾಗಿ ಹೋಗ್ಬಿಟ್ಟು ನಾನು ಯಾವುದೇ ರೀತಿ ಜ್ಯೂಸ್ ಮಾಡಲಿಲ್ಲ ಇವತ್ತು. ಬಂದಿದ್ದ ತಕ್ಷಣ ಮಜ್ಜಿಗೆ ಮಾಡಿ ಕುಡಿದ್ಬಿಟ್ಟು 10 ನಿಮಿಷ ಕೂತ್ಬಿಟ್ಟಿದ್ದೆ. ಸೊ ಮಜ್ಜಿಗೆ ಮಾಡಾದಮೇಲೆ ಇವತ್ತು ನಾನು ತಿಂಡಿಗೆ ಮಸಾಲೆ ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಮಸಾಲ ಉಪ್ಪಿಟ್ಟು ಮಾಡೋದ್ರಿಂದ ಉಪ್ಪಿಟ್ಟು ತಿಂದೇ ಇರೋರು ಕೂಡ ಉಪ್ಪಿಟ್ಟು ತಿಂತಾರೆ. ನಾನು ಮಾಮೂಲಿಯಾಗೆ ಉಪ್ಪಿಟ್ಟು ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಅಂದರೆ ಇಲ್ಲಿ 1.5 ಲೋಟ ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಮಾಮೂಲಿ ಎಣ್ಣೆ ಹಾಕ್ಕೊಂಡು ನೀಟಾಗಿ ಹುರ್ಕೊತಾ ಇದ್ದೀನಿ. ಅದು ಕೆಂಪಗಾಗಬೇಕು. ಗೊತ್ತಾಗುತ್ತೆ ಉರಿತಾ ಅಂದರೆ ರವೆ ಸ್ಮೆಲ್ಲು ಗಮ್ಮಂತ ಬರುತ್ತೆ, ಅಲ್ಲಿಗೆ ಆಗಿದೆ ಅಂತ ಅರ್ಥ. ಸೊ ರವೆನ ಹುರಿದ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಮಸಾಲೆ ಉಪ್ಪಿಟ್ಟಿಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೇನು ಜಾಸ್ತಿ ಮಸಾಲೆ ಇಲ್ಲ. ಒಂದು 10 ಹಸಿಮೆಣ್ಸಿಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕ್ಕೊಬೇಕು. ಇಲ್ಲಿ ಸ್ವಲ್ಪ ಕಾಯಿ ಹಾಕ್ಕೊಬೇಕು. ಕಾಯಿ ಹಾಕ್ಕೊಂಡಾದ್ಮೇಲೆ ಇದು ರುಬ್ಕೊಬೇಕು. ಇಷ್ಟು ಮಸಾಲೆ ಉಪ್ಪಿಟ್ಟಿಗೆ ನಾನು ಮಸಾಲೆ ಹಾಕ್ಕೊಥದ್ದು. ನೋಡಿ, ಸ್ವಲ್ಪ ಕಾಯಿ ಹಾಕಬೇಕು. ಒಂದು 1/4 ಭಾಗದಷ್ಟು ಹಾಕ್ಕೊಂಡಿದ್ದೀನಿ ಕಾಯಿ. ಇದನ್ನು ರುಬ್ಕೊಬೇಕು. ಇದು ರುಬ್ಬಾದ್ಮೇಲೆ ನಾನು ಇಲ್ಲಿ ತರಕಾರಿ, ಈರುಳ್ಳಿ, ಟೊಮೊಟೊ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನು, ಕೊತ್ತಂಬರಿ ತೊಗೊಂಡಿದ್ದೀನಿ. ತರಕಾರಿ ಬೀನ್ಸು, ಆಲೂಗೆಡ್ಡೆ, ಕ್ಯಾರೆಟು, ಕ್ಯಾಪ್ಸಿಕಮ್ ಇದೆ. ಸ್ವೀಟ್ ಕಾರ್ನು ಆಪ್ಷನ್ನು, ನೀವು ತೊಗೋಬೋದು, ಇಲ್ಲಾಂದರೆ ಇಲ್ಲೇ ಇರ್ಬೋದು. ನನಗಂತೂ ಸ್ವೀಟ್ ಕಾರ್ನ್ ಇಷ್ಟ, ಅದಕ್ಕೆ ತೊಗೊಂಡಿದ್ದೀನಿ. ಅದಾದಮೇಲೆ ಬಾಣಲೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಅದು ಸಾಸಿವೆ ಎಲ್ಲ ಸಿಡಿದ ಮೇಲೆ 1 ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಬಿಟ್ಟು ನೀಟಾಗಿ ಹುರ್ಕೊಬೇಕು. ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಆದಮೇಲೆ ಇಲ್ಲಿ 2 ಈರುಳ್ಳಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಉಪ್ಪಿಟ್ಟಿಗೆ ನೀಟಾಗಿ ಸ್ವಲ್ಪ ಫ್ರೈ ಆಗಬೇಕು ಅದು ಈರುಳ್ಳಿ ಫ್ರೈ ಆದಮೇಲೆ ನಾನು ಇಲ್ಲಿ 2 ಟೊಮೊಟೊ ತೊಗೊತಾ ಇದ್ದೀನಿ. 2 ಟೊಮೊಟೊನ ಹೆಚ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ಏನು ಮಾಡಬೇಕು, ಈಗ ನಾನೇನು ಮಿಶ್ರಣ ರುಬ್ಬಿದೆ ಮಸಾಲೆದು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು 5 ನಿಮಿಷ ಎಣ್ಣೆಯಲ್ಲಿ ನೀಟಾಗಿ ಬಾಡಿಸ್ಕೋಬೇಕು. ಯಾಕಂದರೆ ಅದು ಹಸಿ ಮಸಾಲೆ ಆಗಿರೋದ್ರಿಂದ ಆ ಮಸಾಲೆ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆಲೆ ಅದು ಸ್ವಲ್ಪ ಬೇಯಬೇಕು. ಆವಾಗ ಅದು ಟೇಸ್ಟ್ ಕೂಡ ಕೊಡುತ್ತೆ. ಅದಕ್ಕೋಸ್ಕರ ಒಂದು 5 ನಿಮಿಷ ಹಾಕ್ಬಿಟ್ಟು ಕೈಯಾಡ್ತಾ ಇರಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಅದೊಂದು ಸರಿ ಹಸಿ ವಾಸನೆ ಹೋಗಿದೆ ಅಂತ ಗೊತ್ತಾದಮೇಲೆ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಾರ್ನ್ ಹಾಕ್ಕೊತಾ ಇದ್ದೀನಿ. ಕಾರ್ನ್ ಹಾಕ್ಕೊಂಡ್ಮೇಲೆ ಈಗ ನಾವೇನು ಹೆಚ್ಚಿಟ್ಟಿದ್ವಿ ಆ ತರಕಾರಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿ ಮಿಕ್ಸ್ ಮಾಡಿಕೊಂಡು
ಸ್ವಲ್ಪ ಆ ಮಸಾಲೆಯಲ್ಲಿ ತರಕಾರಿ ಮಿಕ್ಸ್ ಆಗೋ ಥರ ನೀಟಾಗಿ ತಿರುಗಿಸ್ಕೋಬೇಕು. ಒಂದೆರಡರಿಂದ 3 ನಿಮಿಷ ಆ ತರಕಾರಿ ಆ ಮಸಾಲೆಯಲ್ಲಿ ಮಿಕ್ಸಾಗಿ ಸ್ವಲ್ಪ ಬೇಯೋ ಥರ ನೋಡ್ಕೊಬೇಕು. ಅದಾದಮೇಲೆ ಇಲ್ಲಿ ನಾನು 1.5 ಲೋಟ ರವೆ ತೊಗೊಂಡಿರೋದ್ರಿಂದ, ಮೀಡಿಯಮ್ ರವೆ ತೊಗೊಂಡಿರೋದ್ರಿಂದ ಇಲ್ಲಿ ನಾನು 5 ಲೋಟ ನೀರು ಹಾಕ್ತೀನಿ. ಅಂದರೆ 3 ಲೋಟ ನೀರು ಹಾಕ್ಬೇಕಲ್ವಾ, ತರಕಾರಿ ಲೆಕ್ಕ ಹಾಕ್ಕೊಂಡು ನಾನು ಇಲ್ಲಿ 5 ಲೋಟ ನೀರು ಹಾಕ್ಕೊಂಡೆ ಪರ್ಫೆಕ್ಟಾಗಿ ಇಲ್ಲಿ ಉಪ್ಪಿಟ್ಟು ನೀಟಾಗಿ ಆಗುತ್ತೆ. ಸೊ ನಾನು 1.5 ಲೋಟ ಮೀಡಿಯಮ್ ರವೆಗೆ 5 ಲೋಟ ನೀರು ಹಾಕ್ಕೊತಾ ಇದ್ದೀನಿ. 5 ಲೋಟ ನೀರು ಹಾಕ್ಕೊಂಡು ನಿಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೊಬೇಕು. ಇದು ಉಪ್ಪಿಟ್ಟು ಮಾಡುವಾಗ ನಿಮಗೆ ಸಾಲ್ಟ್ ಅವಾಗವಾಗಲೇ ಚೆಕ್ ಮಾಡ್ಕೊಂಡು ಹಾಕ್ಕೊಬೋದು. ನನಗೆ ಆವಾಗಲೇ ನಾನು ಹಾಕ್ಕೊಂಬಿಟ್ಟಿದ್ದೀನಿ. ನನಗೆ ಅಂದರೆ ಅಳತೆ ಗೊತ್ತಿರುತ್ತೆ, ನಮ್ಗೆ ಇಷ್ಟು ಬೇಕು ಅಂತ ಗೊತ್ತಾಗ್ಬಿಡುತ್ತೆ, ನಾನು ಹಾಕ್ಕೊಂಬಿಟ್ಟಿರ್ತೀನಿ. ನೋಡಿ, ಈಗ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಈಗ ನೀಟಾಗಿ ಕುದ್ದಿದೆ. ಈ ಕುದ್ದಿದ್ದಕ್ಕೆ ಏನು, ಈಗ ನಾವು ಕುದೀತಾ ಇರೋ ನೀರಿಗೆ ಆ ರವೆ ಏನು ಹುರಿದಿಟ್ಕೊಂಡಿದ್ವಿ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಕೆಲವರು ಆಗ್ತಾನೆ ರವೆ ತಿರುಗ್ತಾರೆ, ಅದು ಗಂಟಾಗ್ಬಿಡುತ್ತೆ ಅಂತ. ನಾನು ಒಟ್ಟಿಗೆ ಹಾಕ್ಬಿಟ್ಟೆ ತಿರುಗ್ತೀನಿ, ಯಾವುದೇ ರೀತಿ ಗಂಟಾಗಲ್ಲ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನು 5 ನಿಮಿಷ ಮುಚ್ಚಿಡಬೇಕಾಗುತ್ತೆ. ಅದು ರವೆ ನೀರಲ್ಲಿ ಅರಳಬೇಕು, ಅದಕ್ಕೋಸ್ಕರ. ಸೊ ಇಲ್ಲಿ ಕಾಯಿ ರುಬ್ಬಿರೋದ್ರಿಂದ ಕೆಲವರು ಕಾಯಿ ತುರಿ ಆಗಬೇಕು ಅಂತ ಕೇಳ್ತೀರಾ. ಇಲ್ಲ, ಕಾಯಿ ತುರಿ ಮೇಲೆ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇದು ಮಸಾಲೆ ಉಪ್ಪಿಟ್ಟಾಗಿರೋದ್ರಿಂದ ನೀವು ಕಾಯಿ ಎಷ್ಟು ಹಾಕಿದ್ರೂ ಟೇಸ್ಟು ಸೂಪರಾಗೇ ಇರುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಪರ್ಫೆಕ್ಟ್ ಅಳತೆಯಲ್ಲಿ ಬಂದಿತ್ತು. ಅದೇನು ಜಾಸ್ತಿ ತೆಳುನೂ ಇರಲಿಲ್ಲ, ಗಟ್ಟಿನೂ ಇರಲಿಲ್ಲ, ಸೂಪರಾಗಿತ್ತು. ನಮ್ಮನೆಯಲ್ಲಿ 1.5 ಲೋಟ ಯಾಕೆ ಹಾಕ್ತಾ ಇದೆಯಾ ರವೆ ಅಂತ ಮೊದಲು ಕೇಳ್ತಾಯಿದ್ರು. ಸೊ ಮಸಾಲೆ ಉಪ್ಪಿಟ್ಟು ಒನ್ಸ್ ರೆಡಿ ಆದಮೇಲೆ ಖಾಲಿನೇ ಆಗೋಯ್ತು. ತುಂಬ ಚೆನ್ನಾಗಿ ತಿಂದರು. ನನಗಂತೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಿಜ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅಂತ ಹೇಳ್ತಾ, ಇವತ್ತು ಹೆಲ್ತ್ ಟಿಪ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಕುಸುಬ್ಲಕ್ಕಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ಕುಸುಬ್ಲಕ್ಕಿ ಗಂಜಿ ಮಾಡ್ಕೊತಾ ಇದ್ದೀನಿ. ಕುಸುಬ್ಲಕ್ಕಿ ಗಂಜಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಮಾಡ್ಕೊತಾ ಇದ್ದೀನಿ. ಇಲ್ಲಿ 5 ಲೋಟ ನೀರಿಟ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. 1 ಲೋಟ ಕುಸುಬ್ಲಕ್ಕಿಗೆ ನಾನು 5 ಲೋಟ ನೀರು ತೊಗೊಂಡಿದ್ದೀನಿ. ಕುಸುಬ್ಲಕ್ಕಿ ತೊಳೆದಿರೋ ನೀರನ್ನ ಪ್ಲ್ಯಾಂಟ್ಗೆ ಹಾಕೋಣ ಅಂತ ಸ್ವಲ್ಪ ಸೈಡ್ಗೆ ಇಟ್ಕೊಂಡಿದ್ದೀನಿ. ಒಂದ್ಸರಿ ಈ ನೀರು ಕುದ್ಮೇಲೆ ನಾವು ತೊಳ್ಕೊಂಡಿರೋ ಕುಸುಬ್ಲಕ್ಕಿನ ಹಾಕ್ಬಿಟ್ಟು 1-2 ನಿಮಿಷ ಕೈ ಆಡಬೇಕು. ಯಾಕಂದರೆ ಅದು ತಳ ಹಿಡಿಯುತ್ತೆ. ಬೇರೆ ಅಕ್ಕಿ ಆದರೆ ಅದು ತಳ ಹಿಡಿಯಲ್ಲ, ಇದು ಕುಸುಬ್ಲಕ್ಕಿ ಸ್ವಲ್ಪ ತಲೆ ಹಿಡಿಯುತ್ತೆ. 2 ನಿಮಿಷ ಕೈ ಆಡಿಬಿಟ್ಟು ಬಿಟ್ಟರೆ ಅದು ಬೇಯುತ್ತೆ. ಇಲ್ಲಿ ಕುಸುಬ್ಲಕ್ಕಿಗೆ, ಮಾಮೂಲಿ ಅಕ್ಕಿಗೆ ನಾವು ಅಳತೆ ಕರೆಕ್ಟಾಗಿ ನೀರು ತೊಗೊತೀವಿ. ಇಲ್ಲಿ ಗಂಜಿ ಬೇಕಾಗಿರೋದ್ರಿಂದ ಕುಸುಬ್ಲಕ್ಕಿ ಬೇಯೋದು ಲೇಟ್ ಆಗೋದ್ರಿಂದ ಇಲ್ಲಿ ನಾವು 5 ಲೋಟ ನೀರು ತೊಗೊತಾ ಇದ್ದೀವಿ. ಕುಸುಬ್ಲಕ್ಕಿ ಅಂದರೆ ಇದನ್ನು ಬ್ರೌನ್ ರೈಸ್, ಕುಚಲಕ್ಕಿ, ಕುಸುಬ್ಲಕ್ಕಿ, ಕೆಂಪಕ್ಕಿ ಈ ಥರ ಎಲ್ಲ ಅಂತಾರೆ. ಇದರಲ್ಲಿ ಮ್ಯಾಂಗನೀಸು, ಕ್ಯಾಲ್ಶಿಯಮ್ಮು, ಫೈಬರು ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ. ಇದನ್ನು ಏನು ಮಾಡುತ್ತೆ, ನಮ್ಮ ಕೊಲೆಸ್ಟ್ರಾಲ್ ಮಟ್ಟನ ಕಡಿಮೆ ಮಾಡುತ್ತೆ, ಹೃದಯಕ್ಕೆ ಒಳ್ಳೆಯದು, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿ ಇದೆ, ಮತ್ತು ಶುಗರ್ನ ಕಮ್ಮಿ ಮಾಡುತ್ತೆ. ನಮಗೆ ಏನು ಕರುಳಿಗೆ ಸಂಬಂಧಪಟ್ಟ ರೋಗಗಳನ್ನ ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿ ಗಂಜಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಬೇಸಿಗೆಗಂತೂ ತಂಪು ಅಂತಲೇ ಹೇಳ್ಬೋದು. ಈ ರೀತಿ ಕುಸುಬ್ಲಕ್ಕಿಗೆ ಈ ರೀತಿ ಉಪ್ಪಿನಕಾಯಿ ಹಾಕೊಂಡು ತಿನ್ಬೋದು. ಇಲ್ಲ ಇದೇ ಗಂಜಿಗೆ ನೀವು ಸ್ವಲ್ಪ ಮಜ್ಜಿಗೆ, ಮೊಸರು ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ತುಂಬಾ ಯೂಸಸ್ ಇದೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.